ನಮ್ಗೆ ಏನಾರು ಆಕ್ಸಿಡೆಂಟ್ ಆಗೋಯ್ತು ಅಂತ ಅಂದರೆ ಈಗ ರೈಡರ್ ಗೇಟ್ ಆಗಿದೆ ಅಂತ ಅಂದರೆ ಈಗ ಹಾಸ್ಪಿಟಲ್ ಬಿಲ್ ಎಲ್ಲ ಕಟ್ಬಿಟ್ಟು ಆಮೇಲೆ ತೊಗೊಂಬಂದು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಬೇಕಾ? ಹೌದು ಹೌದು. ಓಡಿಸುವಾಗ ನೀವು ಸೇಫ್ಟಿಯಿಂದ ಓಡಿಸ್ಬೇಕಲ್ವಾ? ಹಾಂ, ಆಕ್ಸಿಡೆಂಟ್ ಆದರೆ ನಮ್ಮ ಜವಾಬ್ದಾರಿನೇ ಅದು. ಅದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ, ಅದಕ್ಕೆಲ್ಲ ನಾವು ಮಾಡೋದಕ್ಕಾಗೋದಿಲ್ಲ ಸರ್. ಒಬ್ಬ ರೈಡರ್ ರೆಸ್ಪಾನ್ಸಿಬಿಲಿಟಿ ಆಗೋಗುತ್ತೆ ಕಸ್ಟಮರು. ಹೌದು. ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಊಬರ್ ಸಪೋರ್ಟಿಗೆ ಕಾಲ್ ಮಾಡಿಬಿಟ್ಟು ಕೇಳೋಣ. ಒಂದು ವಾಯ್ಸ್ ಕರೆಕ್ಟಾಗಿ ಅಷ್ಟು ನೀಟಾಗಿ ಬರ್ತಾಯಿಲ್ಲ. ಏನಕ್ಕಪ್ಪ ಅಂತಂದರೆ ಕೆಮ್ಮಾಗಿತ್ತು, ಹುಷಾರಿಲ್ಲ, ಅದರಿಂದಾಗಿ ವಾಯ್ಸ್ ಅಷ್ಟು ನೀಟಾಗಿ ಬರ್ತಾಯಿಲ್ಲ ಅಂತ ಅನಿಸುತ್ತೆ. ಅದರಿಂದಾಗಿ ದಯವಿಟ್ಟು ಇದೊಂದು ವಿಡಿಯೋದಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಇವಾಗ ಏನಪ್ಪ ಅಂತಂದರೆ ಊಬರ್ ಸಪೋರ್ಟಿಗೆ ಕಾಲ್ ಮಾಡೋಣ. ಊಬರ್ ಸಪೋರ್ಟಿಗೆ ಕಾಲ್ ಮಾಡಿ ನಮ್ಮ ಸೇಫ್ಟಿ ಏನಿದೆ, ಜೊತೆಯಲ್ಲಿ ನಾವು ಕರ್ಕೊಂಡು ಹೋಗೋಂಥ ಕಸ್ಟಮರ್ಗೆ ಏನು ಸೇಫ್ಟಿ ಕೊಡ್ತಾ ಇದ್ದೀರಾ ನೀವು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ತಿಳ್ಕೊಳ್ಳೋಣ. ಏನಕ್ಕಪ್ಪ ಇದನ್ನು ಕೇಳ್ತಾ ಇದ್ದೀನಿ ಅಂತಂದರೆ, ಈಗ ರೀಸೆಂಟಾಗಿ ಒಂದು ಆಕ್ಸಿಡೆಂಟ್ ಆಗಿದೆ. ಅಂದರೆ ಬೈಕ್ ಟ್ಯಾಕ್ಸಿ ರೈಡರ್ ಒಬ್ಬರು ಊಬರಲ್ಲಿ ಡ್ಯೂಟಿ ಮಾಡೋಂಥ ಟೈಮಲ್ಲಿ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಆದಾಗ ಈಗ ಮಹಿಳೆಗೆ ತೀವ್ರವಾಗಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರು ಕೂಡ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಆಮೇಲೆ ಬೈಕ್ ಟ್ಯಾಕ್ಸಿ ರೈಡರ್ಗೆ ಏನಾಗಿಲ್ಲ ಅವರು. ಬಟ್ ಏನಪ್ಪ ಅಂತ ಅಂದರೆ, ಇವಾಗ ಪೊಲೀಸ್ ಸ್ಟೇಷನಲ್ಲಿ FIR ಕೂಡ ಆಗಿದೆ. ಈಗ ಬೈಕ್ ಟ್ಯಾಕ್ಸಿ ಮಾಡ್ತಿದ್ದಂಥ ಹುಡುಗನ ಮೇಲೆ ಈಗ FIR ಆಗಿದೆ, ಜೊತೆಯಲ್ಲಿ ಓನರ್ ಮೇಲೂ ಕೂಡ FIR ಆಗಿದೆ. FIR ಕಾಪಿಗಳು ಕೂಡ ನಾನು ಇಲ್ಲಿ ಹಾಕಿರ್ತೀನಿ, ಅದನ್ನು ಕೂಡ ನೋಡ್ಕೊಳ್ಳಿ. ಬನ್ನಿ ಇವಾಗ ಊಬರ್ ಸಪೋರ್ಟಿಗೆ ಕಾಲ್ ಮಾಡಿಬಿಟ್ಟು ಅವ್ರ ಹತ್ರ ಡೀಟೇಲ್ಸ್ ತಿಳ್ಕೊಳಕ್ಕೆ ಟ್ರೈ ಮಾಡೋಣ. ಅಂತ ಅಂದರೆ ನಮ್ಮ ಹತ್ರನೂ ಅಷ್ಟು ಇನ್ಫಾರ್ಮೇಷನ್ ಇಲ್ಲ, ಅದರಿಂದಾಗಿ ಅವ್ರಿಗೆ ಫೋನ್ ಮಾಡಿಬಿಟ್ಟು ಕೇಳೋಣ ಏನೇನು ಇನ್ಫಾರ್ಮೇಷನ್ ಇದೆ ಅಂತ. ಜೊತೆಯಲ್ಲಿ ದಿನಕ್ಕೆ ಏನಿಲ್ಲ ಅಂತ ಅಂದರು ಇವಾಗಲೂ ಅವರು ಒಂದು 2 ಸಲ ಫೋನ್ ಮಾಡ್ತಾರೆ ಬೈಕ್ ಟ್ಯಾಕ್ಸಿ ಮಾಡಿ, ಆಮೇಲೆ ಮೆಸೇಜ್ ಮಾಡ್ತಾರೆ ವಾಟ್ಸಪ್ಪಲ್ಲಿ ಬೈಕ್ ಟ್ಯಾಕ್ಸಿ ಮಾಡಿ ಅಂತ. ರೆಗ್ಯುಲರ್ ಮೆಸೇಜ್ ಮಾಡ್ತಾರೆ ಬೈಕ್ ಟ್ಯಾಕ್ಸಿಲಿ ಡ್ಯೂಟಿ ಮಾಡಿ ಅಂತ ಹೇಳ್ಬಿಟ್ಟು ದಿನ ಮೆಸೇಜ್ ಮಾಡ್ತಾನೆ ಇರ್ತಾರೆ. ಅದರಿಂದಾಗಿ ಇವಾಗ ಅವ್ರ ಸಪೋರ್ಟಿಗೆ ಕಾಲ್ ಮಾಡಿ ಕೇಳೋಣ ಏನು ಹೇಳ್ತಾರೆ ಅನ್ನೋದು ಒಂದು ಕೇಳೋ ಕುತೂಹಲ ನನಗೂ ಕೂಡ ಇದೆ. ನನಗೂ ಕೂಡ ಏನು ಐಡಿಯಾ ಇಲ್ಲ ಅದ್ರ ಬಗ್ಗೆ. ಬನ್ನಿ ಇವಾಗ ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡಿಬಿಟ್ಟು ಅವ್ರನ್ನೇ ಕೇಳೋಣ ಏನು ಹೇಳ್ತಾರೆ ಅಂತ. A few moments later. ಗಾಯ್ಸ್, ಇವಾಗ ಮತ್ತೆ ನಾನು 3ನೇ ಪ್ರಯತ್ನ ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ಅಂತಂದರೆ 2 ಸಲ ಟ್ರೈ ಮಾಡಿದೆ, 2 ಸಲ ಕೂಡ ಕನೆಕ್ಟ್ ಆಗಿಲ್ಲ. ಅಂದರೆ ಯಾವುದ್ಯಾವುದೋ ಆಪ್ಷನ್ಗೆ ಕರ್ಕೊಂಡು ಹೋಗ್ತಾ ಇದೆ, ಯಾವುದ್ಯಾವುದಂತ ಇಲ್ಲಿ ಫೋನಲ್ಲಿ ಮಾತಾಡೋಂಥ ಆಪ್ಷನ್ಗಳು ಸಿಗ್ತಾನೆ ಇಲ್ಲ. ಮತ್ತೆ ಇವಾಗ ಇನ್ನೊಂದು ಸಲ ಮತ್ತೆ ಟ್ರೈ ಮಾಡೋಣ. ಸೊ ನೋಡಿ, ಸೇಫ್ಟಿಲೇ ನಾನು ಓಪನ್ ಮಾಡ್ತಾಯಿದ್ದೀನಿ. ಸೇಫ್ಟಿಗೆ ಹೋಗ್ತೀನಿ ಈಗ. ನೋಡಿ, ಸೇಫ್ಟಿ ಕೊಟ್ಟಿದ್ದೀನಿ. ಇವಾಗ ತಿರ್ಗಾ ಮತ್ತೆ ಫೋನ್ ಮಾಡ್ತೀನಿ, ಬಟ್ ಅದೇ ಬರ್ತಾಯಿದೆ. ಮತ್ತೆ ಫೋನ್ ಕಾಲ್ಗೆ ಹೋಗ್ತೀನಿ, ಕಾಲ್ ಸಪೋರ್ಟ್ ಕೊಡ್ತೀನಿ. ಬಟ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಲ್ಲ, ಇಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಇದೆ. ಯಾವುದ್ಯಾವುದೋ ಆಪ್ಷನು ಅಲ್ಲಿ ಬರ್ತಾನೆ ಇಲ್ಲ. ಅದು ಆಪ್ಷನ್ನು ಕಸ್ಟಮರ್ ಹತ್ರ ಮಾತಾಡೋಕೆ ಆ ಥರ ಆಪ್ಷನ್ಗಳು ಬರ್ತಾ ಇದ್ದಾವೆ. A few moments later. ಹಲೋ ಹಲೋ, ನಮಸ್ಕಾರ. ಕಾಲ್ ಮಾಡಿದ್ರೆ ಯಶವಂತ್ ಅವರು ಮಾತಾಡ್ತಿರೋದು? ಹಾಂ ಮೇಡಮ್, ಹೌದು. ಹಲೋ, ಕೇಳಿಸ್ತಿದ್ಯಾ? ಹಾಂ ಮೇಡಮ್, ಕೇಳಿಸ್ತಾ ಇದೆ, ಹೇಳಿ. ಕಾಲ್ ಮಾಡಿದವರಿಗೆ ಮೇಡಮ್, ಇದು ಸೇಫ್ಟಿ ಬಗ್ಗೆ ನಾನು ತಿಳ್ಕೊಬೇಕಾಯ್ತಲ್ಲ ಮೇಡಮ್. ಇವಾಗ ರೈಡರಿಗೆ ಏನು ಸೇಫ್ಟಿ ಇದೆ ಅಂತಂದರೆ, ಡ್ಯೂಟಿ ಮಾಡಬೇಕಾದ್ರೆ ಅಕಸ್ಮಾತ್ ಈಗ ಫಾರ್ ಎಕ್ಸಾಂಪಲ್ ಏನಾರು ಆಕ್ಸಿಡೆಂಟ್ ಆಯಿತು ಅಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಇದೆ ಸರ್, ವೆಹಿಕಲ್ ಇನ್ಶೂರೆನ್ಸ್ ಇಲ್ಲ. ವೆಹಿಕಲ್ ಇನ್ಶೂರೆನ್ಸ್ ವೆಹಿಕಲ್ಗೆ ಇರುತ್ತೆ ಮೇಡಮ್, ಬಟ್ ನಮಗೆ ಹೇಳಿ ಅಂದರೆ ರೈಡರ್ಸಿಗೆ. ಅದೇ ಹೆಲ್ತ್ ಇನ್ಶೂರೆನ್ಸ್ ಇದೆ ಸರ್. ಅದು ನಿಮ್ಗೆ ಏನಾದ್ರು ಇಶ್ಯೂ ಆಗಿರುತ್ತಲ್ವಾ, ಅದು ನೀವು ತಗೊಂಡು ಹಾಸ್ಪಿಟಲ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಗೆ ಕೊಟ್ಟಿರ್ತಾರಲ್ಲ, ಅದನ್ನ ತಗೊಂಡ್ಬಂದು ಇಲ್ಲಿ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಎಲ್ಲಿಗೆ ಸಬ್ಮಿಟ್ ಮಾಡ್ಬೇಕು ಮೇಡಮ್? ಆಫೀಸ್ಗೆ ಸಬ್ಮಿಟ್ ಮಾಡಿದ್ರೆ ಅದನ್ನ ಅವ್ರ ಕಡೆ ಚೆಕ್ ಮಾಡ್ಬಿಟ್ಟು ಅದು ಕ್ಲೈಮ್ ಮಾಡ್ಕೊಡ್ತಾರೆ. ಎಲ್ಲಿ ಬರುತ್ತೆ ಮೇಡಮ್ ಆಫೀಸು? ಹೊಸೂರು ಗೊತ್ತಿದೆ ತಮಗೆ? ಹಾಂ, ಹೊಸೂರು. ಹೊಸೂರು ರೋಡಲ್ಲಿ ಸರ್ವಿಸ್ ರೋಡ್ ಇದೆ ಅಲ್ವಾ? ಹಾಂ, ಸರ್ವಿಸ್ ರೋಡ್ ಆನಂದ್ ಶೋರೂಮ್ ಪಕ್ಕದಲ್ಲಿ ಒಬ್ಬರ ಆಫೀಸ್ ಇದೆ, ಫಸ್ಟ್ ಫ್ಲೋರ್ ಅಲ್ಲಿ. ಹಾಂ ಮೇಡಮ್. ಅಲ್ಲಿ ವಿಸಿಟ್ ಮಾಡಿದ್ರೆ ಅಪ್ಡೇಟ್ ಮಾಡಿದ್ರೆ ನಿಮ್ಗೆ ಇನ್ಫಾರ್ಮ್ ಮಾಡಿ ಅದು ಅಪ್ಡೇಟ್ ಮಾಡ್ಕೊಡ್ತಾರೆ. ಈಗ ಅಕಸ್ಮಾತ್ ನಮ್ಗೆ ಏನಾರು ಆಕ್ಸಿಡೆಂಟ್ ಆಗೋಯ್ತು ಅಂತ ಅಂದರೆ, ಈಗ ರೈಡರ್ ಗೇಟ್ ಆಗಿದೆ ಅಂತ ಅಂದರೆ, ಈಗ ಹಾಸ್ಪಿಟಲ್ ಬಿಲ್ ಎಲ್ಲ ಕಟ್ಬಿಟ್ಟು ಆಮೇಲೆ ತೊಗೊಂಬಂದು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಬೇಕಾ? ಹೌದು ಹೌದು. ಅಕಸ್ಮಾತ್ ಇದು ನಮ್ಮ ಜೊತೆ ಬಂದಿರ್ತಾರಲ್ಲ ಕಸ್ಟಮರ್ಗೆ ಏನಾರು ಆದ್ರೆ ಏನು ಮಾಡೋದು ಮೇಡಮ್? ಅದು ಕಸ್ಟಮರ್ ಕೇರ್ಗೆ ಅವ್ರಿಗೆ ಕಾಲ್ ಮಾಡ್ಬೇಕಾಗತ್ತೆ. ಇದು ರೈಡರ್ಸ್ ಅಲ್ವಾ, ರೈಡರ್ ಡೀಟೇಲ್ಸ್ ಮಾತ್ರ ನಮ್ಮ ಹತ್ರ ಇರುತ್ತೆ. ಹಾಂ, ಅವ್ರು ಕಸ್ಟಮರ್ ಕೇರ್ಗೆ, ಕಸ್ಟಮರ್ ಸಪೋರ್ಟ್ಗೆ ಅವ್ರು ಕಾಲ್ ಮಾಡಿದ್ರೆ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ಅಂದರೆ ಇವಾಗ ಊಬರ್ ಆ್ಯಪಿಂದ ಕಸ್ಟಮರ್ ಕೇರ್ಗೆ ಅದ್ರಲ್ಲಿ ಮಾಡಬೇಕಾ? ಅವ್ರಿಗೆ ಅದು ಮಾಡಬೇಕು. ನಮ್ದು ಡ್ರೈವರ್ ಡೀಟೇಲ್ಸ್ ಮಾತ್ರ ನಮ್ಮ ಹತ್ರ ಇರುತ್ತೆ, ಅದು ಡ್ರೈವರ್ ಮಾತ್ರ ಇಡಬೇಕು. ಅಲ್ಲ ಮೇಡಮ್, ರೀಸೆಂಟಾಗಿ ಒಂದು ಇಶ್ಯೂ ಆಗಿದೆ ಅಂತಂದರೆ ರೈಡರ್ ಮೇಲೆ ಅದು FIR ಬೇರೆ ಹಾಕಿದ್ದಾರೆ ಅವರು. ಸೊ ಅದ್ರ ನೀವು ತಗೊಂಡ್ರೆ ಟ್ರಿಪ್ ಅಲ್ಲ, ನಾನು ತಗೊಂಡಿರೋದಲ್ಲ ಮೇಡಮ್, ಯಾರೋ ನನಗೆ ಗೊತ್ತಿಲ್ಲ, ಸೋಷಿಯಲ್ ಮೀಡಿಯಾದೆಲ್ಲ ಬರ್ತಾ ಇಲ್ಲ. ಸೊ ನೆಕ್ಸ್ಟ್ ನಾವೇನಾದ್ರು ರೈಡ್ ತೊಗೊಬೇಕು ಅಂತಂದರೆ ನಮ್ಮ ಸೇಫ್ಟಿನೂ ಕೂಡ ನಾವು ಯೋಚನೆ ಮಾಡಬೇಕಲ್ಲ. ನಿಮಗಿದೆ ಸರ್ ಅದು. ಹಾಂ, ಅಲ್ಲ ಈಗ ಏನಾರು ಈಗ ಆಕ್ಸಿಡೆಂಟ್ ಆದಂಥ ಪರ್ಪಸಲ್ಲಿ ನಮಗೆ ಏನಾದರೂ ಆದರೆ, ಈಗ FIR ಏನಾದ್ರು ಆದರೆ ನೀವು ಕಂಪ್ನಿಯವ್ರ ಕಡೆಯಿಂದ ಸಪೋರ್ಟ್ ಬರ್ತೀರಾ ಅಂತ ಕೇಳ್ತಾ ಇರೋದು. ಅದು ನೀವು ಆಫೀಸ್ಗೆ ವಿಸಿಟ್ ಸಬ್ಮಿಟ್ ಕೇಳಬೇಕು ಸರ್. ಇನ್ಶೂರೆನ್ಸ್ ಎಲ್ಲ ನೀವು ಡೈರೆಕ್ಟ್ ಆಗಿ ಆಫೀಸ್ಗೆ ವಿಸಿಟ್ ಮಾಡಬೇಕು. ಅಲ್ಲ ಮೇಡಮ್, ಈಗ ನಾನು ಇರೋದು ದೂರ, ಅಲ್ಲಿಗೆ ಬರಬೇಕು ಅಂತಂದರೆ ನಾನು 25-30 ಕಿಲೋಮೀಟರ್ ಬರ್ಬೇಕು ನಾನು. ಬಟ್
ಇವಾಗ ನಿಮ್ಗೆ ಅದು ಬೇಕು ಅಂತ ನೀವು ವಿಸಿಟ್ ಮಾಡ್ಲೇಬೇಕಾಗತ್ತಲ್ವಾ ಸರ್? ಅಲ್ಲ ಮೇಡಮ್, ಇನ್ಫಾರ್ಮೇಷನ್ ತಿಳ್ಕೊಳಕ್ಕೋಸ್ಕರ. ಸಾರಿ ಸರ್. ಇನ್ಫಾರ್ಮೇಷನ್ ತಿಳ್ಕೊಳಕ್ಕೆ ಏನು ಮೇಡಮ್, ಈಗ ನಾನು ಡ್ಯೂಟಿ ಮಾಡಬೇಕು, ನಾನು ಡ್ಯೂಟಿ ಸ್ಟಾರ್ಟ್ ಮಾಡಬೇಕು ಅಂತಂದರೆ ನನಗೆ ಎಷ್ಟು ಸೇಫ್ಟಿ ಇದೆ ಅಲ್ವಾ? ನಿಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಖಂಡಿತವಾಗ್ಲೂ ಕೊಡ್ತಾರೆ ಅಂತ. ಹಾಂ, ಹೆಲ್ತ್ ಇನ್ಶೂರೆನ್ಸ್ ಒಂದಿದೆ. ಅದೇ ಈಗ ಏನಾರು ಮಿಸ್ ಆಗಿ ಏನೋ ಆಕ್ಸಿಡೆಂಟ್ ಆಗೋಯ್ತು ಅಂತ ಅಂದ್ಕೊಳ್ಳಿ, ಈಗೇನು ಯಾರು ಬೇಕು ಅಂತ ಏನು ಮಾಡಿರಲ್ಲ, ಎಲ್ಲೋ ಅಕಸ್ಮಾತಾಗಿ ಆಗೋಗುತ್ತೆ. ಸೊ ಅದ್ರ ಬಗ್ಗೆ ನಾವು ಇನ್ಫಾರ್ಮೇಷನ್ ತಿಳ್ಕೊಂಡಿದ್ರೆ ಸೊ ನೆಕ್ಸ್ಟ್ ಫ್ಯೂಚರಲ್ಲಿ ನಮಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ಖಂಡಿತವಾಗ್ಲೂ ಕ್ಲೈಮ್ ಮಾಡ್ಕೊಡ್ತಾರೆ. ಅಲ್ಲ, ಈಗ ಸ್ಟೇಷನಲ್ಲಿ ಏನಾದ್ರು FIR ಆದರೆ ಅದ್ರ ಬಗ್ಗೆ ಹೆಂಗೆ ಹೆಲ್ಪ್ ಮಾಡ್ಕೊಡ್ತೀರಾ ಅನ್ನೋದು ಒಂದು ಗೊತ್ತಾಗಬೇಕಾಯ್ತು ನಮಗೆ. ಇದು ರೈಡರ್ ಸಪೋರ್ಟ್ ಅಲ್ವಾ, ಅದಕ್ಕೋಸ್ಕರ ರೈಡ್ ಸಪೋರ್ಟ್ ಬಟ್ ಬೇಕಾದ್ರೆ ನಾನು ಚೆಕ್ ಮಾಡಿ ಬೇಕಾದ್ರೆ ನಿಮ್ಗೆ ಇನ್ಫಾರ್ಮ್ ಮಾಡೋದಕ್ಕೆ ಹೇಳ್ತೀನಿ. ಚೆಕ್ ಮಾಡಿ ಮೇಡಮ್ ದಯವಿಟ್ಟು. ಗೈಸ್ ನೋಡಿ, ಇವಾಗ ಲೈನಲ್ಲಿರೋ ಕೇಳ್ತಾ ಇದ್ದಾರೆ ಅಂತಂದರೆ ಇನ್ಫಾರ್ಮೇಷನ್ ತಿಳ್ಕೊಳೋದ್ರಲ್ಲೇನೋ ಏನಾದ್ರು ಇನ್ಫಾರ್ಮೇಷನ್ ಕೊಡಲೇಬೇಕು ಅವರು. ಅದಕ್ಕೋಸ್ಕರ ಕೇಳೋಣ, ನೋಡೋಣ. ಅಂದರೆ ಕೇಳಿ ಹೇಳ್ತೀನಿ, ಒಂದು ನಿಮಿಷ ಅಂತ ಹೇಳಿದರೆ ಮಾತಾಡೋಣ. ಹಲೋ ಸರ್, FIR ಆದ್ರೆ ಒಬ್ಬರ ರೆಸ್ಪಾನ್ಸ್ ಮಾಡಲ್ಲ, ಬಟ್ ನಿಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಮಾತ್ರ ಇರುತ್ತೆ ಸರ್. ಹಾಂ, ಅರ್ಥ ಆಗಿಲ್ಲ ಮೇಡಮ್ ನನಗೆ. ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಮಾತ್ರ ಕೊಡ್ತೀವಿ, ಬಿಟ್ಟರೆ ಅದು FIR ಆದ್ರೆ ಅದು ಊಬರ್ ರೆಸ್ಪಾನ್ಸಿಬಿಲಿಟಿ ತಗೊಳೋದಿಲ್ಲ. ಅಂದರೆ ಈಗ ಏನಾದ್ರು FIR ಆದರೆ ಅದು ಊಬರ್ ರೆಸ್ಪಾನ್ಸ್ ತೊಗೊಳಲ್ವಾ? ತಗೊಳಲ್ಲ. ಮತ್ತು ಈಗ ಯಾವ ಬೇಸಿಸ್ ಮೇಲೆ ವರ್ಕ್ ಮಾಡಬೇಕು ಮೇಡಮ್ ನಾವು? ಬಟ್ ಅದು ನೀವು ಓಡಿಸುವಾಗ ನೀವು ಸೇಫ್ಟಿಯಿಂದ ಓಡಿಸ್ಬೇಕಲ್ವಾ? ಹಾಂ, ಆಕ್ಸಿಡೆಂಟ್ ಆದರೆ ನಮ್ಮ ಜವಾಬ್ದಾರಿನೇ ಅದು. ಆಕ್ಸಿಡೆಂಟ್ ಆದ್ರೆ ಹೆಲ್ತ್ ಇನ್ಶೂರೆನ್ಸ್ ಕೊಡುತ್ತಾರೆ, ಬಟ್ FIR ಅದು ಊಬರ್ ರೆಸ್ಪಾನ್ಸಿಬಲ್ ಮಾಡೋದಿಲ್ಲ. ಹಾಂ, ಮೇಡಮ್ ನಂಗೆ ಅಷ್ಟು ನೀಟಾಗಿ ಇನ್ಫಾರ್ಮೇಷನ್ ಸಿಗಲಿಲ್ಲ ಮೇಡಮ್ ಇದ್ರ ಬಗ್ಗೆ ನನಗೆ. ಸರ್, ನಿಮಗೆ ಬಂದ್ಬಿಟ್ಟು ಹೆಲ್ತ್ ಇನ್ಶೂರೆನ್ಸ್ ಸಿಗುತ್ತೆ, ಹೌದು ಗೊತ್ತಾಗೋಯ್ತು. ಈಗ ಕಸ್ಟಮರ್ ಕಂಪ್ಲೇಂಟ್ ಮಾಡ್ತಾರೆ ಮೇಡಮ್, ಈಗ ಡೈರೆಕ್ಟಾಗಿ ಅವರು ಊಬರ್ ಕಂಪ್ನಿ ಮೇಲೆ ಕಂಪ್ಲೇಂಟ್ ಮಾಡಲ್ಲ. ಊಬರ್ ಕಡೆಯಿಂದ ಅಪ್ಡೇಟ್ ಮಾಡೋದಿಲ್ಲ ಅಂತದೆಲ್ಲ ಆದ್ರೆ. ಮತ್ತೆ ಅದು ನಿಮ್ ಜವಾಬ್ದಾರಿ ಆಗಿರುತ್ತೆ, ಅದಕ್ಕೆಲ್ಲ ನಾವು ಮಾಡೋದಕ್ಕಾಗೋದಿಲ್ಲ ಸರ್. ಒಬ್ಬ ರೈಡರ್ ರೆಸ್ಪಾನ್ಸಿಬಿಲಿಟಿ ಆಗೋಗುತ್ತೆ ಕಸ್ಟಮರು. ಹೌದು. ಹಾಂ, ಹೌದು ಸರ್. ಸರಿ ಮೇಡಮ್. ಬೇಕಾದ್ರೆ ಇನ್ನೂ ಡೀಟೇಲ್ ಬೇಕಾದ್ರೆ ಒಂದ್ಸಲ ಆಫೀಸ್ ವಿಸಿಟ್ ಮಾಡಿ ಬೇಕಾದ್ರೆ ಎಂಕ್ವೈರಿ ಮಾಡಿ. ನೋಡಿ, ಕಸ್ಟಮರ್ ಎಕ್ಸಿಕ್ಯೂಟಿವ್ ಯಾವ ರೀತಿ ಮಾತಾಡೋರು ಅಂತ ಹೇಳ್ಬಿಟ್ಟು ನೀವು ಕೂಡ ಕೇಳಿಸ್ಕೊಂಡಿದ್ದೀರಾ ಅಂತ. ಅಂದರೆ ಅವರು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತೀರಾ ಅಂತ ನೀವು ಕೇಳಿಸ್ಕೊಬೋದು. ಈಗ ಏನಪ್ಪ ಅಂತಂದರೆ ಊಬರ್ ರೈಡರ್ ಸಪೋರ್ಟ್ ಇದೆಯಲ್ಲ, ಹೆಸ್ರಿಗೆ ಮಾತ್ರ ಅದು ಊಬರ್ ರೈಡರ್ ಸಪೋರ್ಟರ್ ಅಂತ, ಬಟ್ ಯಾವುದೇ ಆದಂಥ ರೈಡರಿಗೆ ಸಪೋರ್ಟ್ ಮಾಡಲ್ಲ. ಅವ್ರು ಏನಾದರೂ ಐಡಿಗೆ ಏನಾದ್ರು ತೊಂದರೆ ಆಯಿತಾ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಅಷ್ಟೇ. ID ಇಲ್ಲ ಅಂತಂದರೆ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತ ಅಂದರೆ ಕೆಲಸ ಮಾಡೋದಕ್ಕೆ ಅದಕ್ಕೆಲ್ಲ ಸಪೋರ್ಟ್ ಮಾಡ್ತಾರೆ ಅಷ್ಟೇ. ಬಟ್ ಆಕ್ಸಿಡೆಂಟ್ ಆದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಊಬರ್ ರೈಡ್ ಸಪೋರ್ಟಿಂದ ನಿಮಗೆ ಯಾವುದೇ ಆದಂಥ ಒಂದು ಬೆಂಬಲ ಸಿಗಲ್ಲ, ಅಂದರೆ ಸಪೋರ್ಟು ಸಿಗಲ್ಲ. ಮೇಯ್ನ್ ಏನಪ್ಪ ಅಂತ ಅಂದರೆ ಇವಾಗ ಆಕ್ಸಿಡೆಂಟ್ ಆಗೋಯ್ತು ಅಂತ ಅಂದ್ಕೊಳ್ಳಿ, ಆಕ್ಸಿಡೆಂಟ್ ಆದೇನು ಹೇಳಿ ಕೇಳಿ ಆಗಲ್ಲ, ಅದು ಆಕಸ್ಮಿಕವಾಗಿ ಆಗೋದು. ಆಕ್ಸಿಡೆಂಟ್ ಆಯಿತು ಅಂತ ಅಂದರೆ ನಿಮಗೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಕೊಡ್ತಾರೆ ಅಷ್ಟೇ. ಒಂದು ಹೆಲ್ತ್ ಇನ್ಶೂರೆನ್ಸು ಅದು ಯಾವ ರೀತಿ ಕೊಡ್ತಾರೆ ಅಂತ ಅಂದರೆ, ಸೊ ಇವಾಗ ಫಾರ್ ಎಕ್ಸಾಂಪಲ್ ತೊಗೊಳ್ಳಿ, ಆಕ್ಸಿಡೆಂಟ್ ಆಗೋಯ್ತು, ಏನೋ ಒಂದು ಚಿಕ್ಕ ಪುಟ್ಟ ಗಾಯ ಆಯಿತು ಅಂತ ಅಂದ್ಕೊಳ್ಳಿ, ಹೋಗಿ ನೀವು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತೀರಾ. ಹಾಸ್ಪಿಟಲ್ಗೆ ಅಡ್ಮಿಟ್ ಆದಮೇಲೆ ಹಾಸ್ಪಿಟಲ್ ಬಿಲ್ಲು ಫುಲ್ಲು ನೀವೇ ಕಟ್ಟಬೇಕು. ಏನು ಊಬರ್ ಕಂಪ್ನಿಯವ್ರು ಬಂದ್ಬಿಟ್ಟು ಇನ್ಶೂರೆನ್ಸ್ನ ಅಲ್ಲೇ ಕ್ಲೈಮ್ ಮಾಡ್ಕೊಡಲ್ಲ, ಫುಲ್ಲೂ ಕೂಡ. ಈಗ ನೀವು ಅನ್ಕೊಬೋದು ಇನ್ಶೂರೆನ್ಸ್ ಕೊಡ್ತೀನಿ ಅಂತ ಹೇಳಿದರೆ ಅವರೇ ಬರ್ತಾರೆ, ನಮ್ಮ ಇನ್ಶೂರೆನ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅನ್ಕೊಬೋದು. ಬಟ್ ಏನಾರು ಆಕ್ಸಿಡೆಂಟ್ ಆಗಿ ನೀವೇನಾರು ಹಾಸ್ಪಿಟಲೈಸ್ ಆಗ್ರಿ ಅಂತ ಅಂದರೆ ಫುಲ್ಲು ಬಿಲ್ಲು ನೀವೇ ಕಟ್ಟಬೇಕು. ನೀವು ಕಟ್ಟಾದ್ಮೇಲಿಂದ ಅದನ್ನು ತೊಗೊಂಡೋಗಿ ಕಂಪ್ನಿ ಹತ್ರ ಅಲಿಬೇಕು. ಹೋಗಿ ಊಬರ್ ಕಂಪ್ನಿಯವ್ರ ಹತ್ರ ಹೋಗ್ಬಿಟ್ಟು ಈ ಥರ ಆಕ್ಸಿಡೆಂಟ್ ಆಗಿತ್ತು ನಮಗೆ, ಅದನ್ನು ನೀವು ಇನ್ನೊಂದೇನಪ್ಪ ಅಂತಂದರೆ ನಾನು ಅವತ್ತು ಊಬರಲ್ಲಿ ಕೆಲಸ ಮಾಡ್ತಾ ಇರೋದಕ್ಕೆ ಆಕ್ಸಿಡೆಂಟ್ ಆಯಿತು ಅನ್ನೋದಕ್ಕೆ ಪ್ರೂಫ್ ಎಲ್ಲ ಕೇಳ್ತಾರೆ ಅವರು. ಸುಮ್ಮನೆ ಕೊಟ್ಬಿಡೋದ, ಎಲ್ಲ ಗಾಡಿ ಹತ್ರ ಬಿದ್ದಿದ್ದೀರಾ ಅಂತ ಅಂದ್ಬಿಟ್ರೆ ಏನು ಮಾಡ್ತೀರಾ ನೀವು? ಊಬರಲ್ಲಿ ಅವತ್ತು ಡ್ಯೂಟಿ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಒಂದು ಪ್ರೂಫ್ ತೊಗೊಂಡು ಊಬರಲ್ಲೇ ನನಗೆ ಈ ಥರ ಆಯಿತು ಅಂತ ಹೇಳ್ಬಿಟ್ಟು ಒಂದು ಬರ್ಸ್ಬಿಟ್ಟು ತಗೊಂಡೋಗಿ ಕಂಪ್ನಿಗೆ ಕೊಟ್ಬಿಟ್ಟು ಅದನ್ನು ಇನ್ಶೂರೆನ್ಸ್ ಕ್ಲೈಮ್ ಮಾಡಬೇಕು. ಅದು ಎಷ್ಟು ತಿಂಗಳಿಗಾಗುತ್ತೆ, ಎಷ್ಟು ದಿನಕ್ಕಾಗುತ್ತೆ, ಇಲ್ಲ ಎಷ್ಟು ವರ್ಷಕ್ಕೆ ಆಗುತ್ತೋ ಗೊತ್ತಿಲ್ಲ ಕ್ಲೈಮ್ ಕೂಡ. ಸೊ ಯಾರಿಗಾದ್ರೂ ಏನಾದ್ರು ಊಬರಲ್ಲಿ ಏನಾದ್ರು ಕ್ಲೈಮ್ ಆಗಿದೆ ಅದ್ರ ಬಗ್ಗೆ ತಿಳಿಸ್ಕೊಡಿ. ಏನಕ್ಕೆ ಅಂತಂದರೆ ಜನಗಳಿಗೆ ಇನ್ಫಾರ್ಮೇಷನ್ ಬೇಕಾಗಿದೆ, ಸುಮ್ಮನೆ ಬ್ಲೈಂಡಾಗಿ ಹೋಗಿ ಕೆಲಸ ಮಾಡೋದಲ್ಲ. ಅದರಿಂದಾಗಿ ಇನ್ಫಾರ್ಮೇಷನ್ಗಳು ತಿಳ್ಕೊಂಡಿದ್ರೆ ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಅದರಿಂದಾಗಿ ಇದು ಏನಾರು ಊಬರಲ್ಲಿ ಯಾರಿಗಾನ ಏನಾರು ಆಕ್ಸಿಡೆಂಟ್ ಆಗಿ ಏನಾರು ಇನ್ಶೂರೆನ್ಸ್ ಏನಾರು ಕ್ಲೈಮ್ ಆಗಿತ್ತಾ ಇಲ್ಲ ಅಂತಂದ್ರೆ ಆಟ ಆಡಿಸಿದ್ರಾ ಅದ್ರ ಬಗ್ಗೆನೂ ಕಮೆಂಟಲ್ಲಿ ತಿಳಿಸ್ಕೊಡಿ. ಏನಕ್ಕೆ ಅಂತಂದರೆ ಜನಗಳಿಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಇನ್ನೊಂದೇನಪ್ಪ ಹೇಳ್ತಾ ಇದ್ದಾರೆ ಅಂತಂದರೆ ವೆಹಿಕಲ್ ಇನ್ಶೂರೆನ್ಸ್ ಕೊಡಲ್ಲ ಅಂತ ಹೇಳ್ತಾರೆ. ವೆಹಿಕಲ್ ಇನ್ಶೂರೆನ್ಸ್ ಬಿಡೋದು, ನಮ್ಮ ವೆಹಿಕಲ್ಲು ನಾವು ಇನ್ಶೂರೆನ್ಸ್ ಮಾಡಿಸ್ಕೊಂಡಿರ್ತೀವಿ, ಅದರದ್ದೇನು ತೊಂದರೆ ಇಲ್ಲ, ನಮ್ಮ ವೆಹಿಕಲ್ಗೆ ನಾವು ಇನ್ಶೂರೆನ್ಸ್ ಮಾಡ್ಕೊತೀವಿ. ಇನ್ನೊಂದೇನಪ್ಪ ಅಂತಂದರೆ ಕಸ್ಟಮರ್ಗೆ ಏನಾದ್ರು ಇನ್ಶೂರೆನ್ಸ್ ಇದೆಯಾ ಅಂತ ಕೇಳಿದಕ್ಕೆ ಅವ್ರು ಯಾವುದೇ ಆದಂಥ ಪ್ರತಿಕ್ರಿಯೆ ಮಾಡ್ತಾಯಿಲ್ಲ. ಏನಕ್ಕೆ ಅಂತ ಅಂದರೆ ಇದು ನಮಗೆ ಬರಲ್ಲ, ನಮ್ಮದು ರೈಡರ್ ಸಪೋರ್ಟ್ ಅಷ್ಟೇ. ಕಸ್ಟಮರ್ದು ಏನಿದ್ರು ಕಸ್ಟಮರ್ ಆ ಕಂಪ್ನಿ ಇದೆಯಲ್ಲ ಊಬರು, ಅದಕ್ಕೆ ಫೋನ್ ಮಾಡಿಬಿಟ್ಟು ಕೇಳಿ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಮುಂದಿನ ದಿವ್ಸಗಳಲ್ಲಿ ಅವ್ರಿಗೂ ಕೂಡ ಕಾಲ್ ಮಾಡಿ ಕೇಳೋಣ, ಅಂದರೆ ಯಾವ ಥರ ನಮಗೆ ಸೇಫ್ಟಿ ಇದೆ, ಏನಾದ್ರು ಇನ್ಶೂರೆನ್ಸ್ ಇದೆಯಾ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ತಿಳ್ಕೊಳ್ಳೋಣ. ಸೊ ಇನ್ಫಾರ್ಮೇಷನ್ ತಿಳ್ಕೊಳೋದ್ರಲ್ಲಿ ಏನಿದೆ ಆದಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೋಣ. ಈಗ ಒಂದು ಇಶ್ಯೂ ಆಗಿದೆಯಲ್ಲ ಅದರಿಂದನೇ ಈಗ ನಾನು ಇಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡು ತಿಳ್ಕೊಳ್ತಾ. ಏನಕ್ಕೆ ಅಂತಂದರೆ ಯಾವ್ಯಾವ ರೀತಿ ಆಗುತ್ತೆ ಏನು ಅಂತ ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ. ಸೊ ಅದನ್ನು ತಿಳಿಸ್ಕೊಳ್ಳೋಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನೋಡೋಣ ಮುಂದಿನ ದಿವ್ಸಗಳಲ್ಲೂ ಕೇಳ್ತೀನಿ. ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇನ್ನೊಂದವರು ನಮ್ಮ ಮೇಲೆ ಆಗ್ತಾ ಇದ್ದಾರೆ. ಅಕಸ್ಮಾತ್ ಏನಾದ್ರು FIR ಆದರೂ ಕೂಡ ನಾವು ಬರಲ್ಲ ಅಂತ ಅವ್ರು ಡೈರೆಕ್ಟಾಗಿ ಓಪನ್ ಆಗಿ ಹೇಳ್ತಾ ಇದ್ದಾರಲ್ಲ. FIR ಏನಾಗಲಿ ಪೊಲೀಸ್ ಸ್ಟೇಷನ್ ಏನೇ ಕಂಪ್ಲೇಂಟ್ ಆದರೂ ನಾವು ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಕಸ್ಟಮರ್ ಏನಪ್ಪ ಮಾಡ್ತಾರೆ ಅಂತ ಅಂದರೆ, ಈಗ ಆಕ್ಸಿಡೆಂಟ್ ಆಯಿತು ಅಂತ ಅಂದ್ಕೊಳ್ಳಿ, ಆಕ್ಸಿಡೆಂಟ್ ಆದಂಥ ಟೈಮಲ್ಲಿ ಕಸ್ಟಮರು ನಮ್ಮ ನಂಬರ್ ಇರುತ್ತೆ ಅವ್ರ ಹತ್ರ.
ನಮ್ಮ ವೆಹಿಕಲ್ ನಂಬರ್ ಇರುತ್ತೆ, ನಮ್ಮ RC ಡೀಟೇಲ್ಸ್ ಫುಲ್ ಅವ್ರ ಹತ್ರ ಇರುತ್ತೆ. ಈ ಕಂಪ್ನಿಯವ್ರು ಏನು ಮಾಡ್ತಾರೆ, ಫುಲ್ ಡೀಟೇಲ್ಸ್ ಅವ್ರಿಗೆ ಕೊಟ್ಟಿರ್ತಾರೆ. ಅವ್ರು ಏನು ಮಾಡ್ತಾರೆ, ಏನು ಕಂಪ್ನಿಯವ್ರಿಗೆ ಫೋನ್ ಮಾಡಲ್ಲ, ಡೈರೆಕ್ಟಾಗಿ ನಮಗೇನೆ ಫೋನ್ ಮಾಡೋದು. ಏನೇ ಪ್ರಾಬ್ಲಮ್ ಆದರೂ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನೋಡಿ ಈ ಥರ ಇವ್ರ ಜೊತೆ ಹೋಗ್ತಾ ಇದೆ, ಇದರಿಂದ ನನಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಕಂಪ್ಲೇಂಟ್ ಕೊಡೋದು. ಅದರಿಂದ ಇನ್ನೊಂದು ಏನಪ್ಪ ಅಂತ ಅಂದರೆ, ಮುಂಚೆನೂ ಕೂಡ ಕೋರ್ಟ್ ಏನು ಹೇಳಿದೆ ಅಂತ ಅಂದರೆ, ಈಗ ವೈಟ್ ಬೋರ್ಡಲ್ಲಿ ನಾವೇನಾದ್ರು ಪ್ಯಾಸೆಂಜರ್ ಏನಾಗಿ ಈಗ ಕಸ್ಟಮರ್ನ ಬಿಟ್ಬಿಡಿ, ರೋಡಲ್ಲಿ ಒಂದು ಬೈಕಲ್ಲಿ ಹೋಗ್ತಾ ಇರ್ತೀವಿ ವೈಟ್ ಬೋರ್ಡಲ್ಲಿ ಅಂತ ಅಂದ್ಕೊಳ್ಳಿ, ಒಂದು ಬೈಕಲ್ಲಿ ಹೋಗ್ತಾ ಇರ್ತೀವಿ, ಯಾರೋ ಒಬ್ರು ಡ್ರಾಪ್ ಕೇಳ್ತಾರೆ, ಡ್ರಾಪ್ ಕೇಳ್ದಂಥವ್ರನ್ನ ಹಿಂದೆ ಕುಂಡ್ರಿಸ್ಕೊಂಡು ಹೋಗ್ಬಿಟ್ಟು ಆಕ್ಸಿಡೆಂಟ್ ಆದ್ರೂ ಕೂಡ ಫುಲ್ಲು ಜವಾಬ್ದಾರಿ ಅದು ನಮ್ಮ ಮೇಲೇ ಬರೋದು. ವೈಟ್ ಬೋರ್ಡಲ್ಲಿ ಹೋಗ್ತಾ ಇರ್ತೀವಲ್ಲ ಆ ಟೈಮಲ್ಲಿ ಫುಲ್ ಜವಾಬ್ದಾರಿ ನಮ್ಮ ಮೇಲೆ ಬರೋದು. ಈಗ ಪ್ಯಾಸೆಂಜರ್ ಆದರೆ ಈಗ ಎಲ್ಲೋ ಕಲರ್ ಆದರೆ ಪ್ಯಾಸೆಂಜರ್ ಇನ್ಶೂರೆನ್ಸ್ ಕೂಡ ಇರ್ತವೆ, ಅದರಿಂದಾಗಿ ಅದು ಕ್ಲಿಯರ್ ಆಗುತ್ತೆ. ಬಟ್ ವೈಟ್ ಬೋರ್ಡಲ್ಲಿ ನಾವು ಡ್ರಾಪ್ ಕೂಡ ಕೊಡೋದು ಒಂಥರ ಕಷ್ಟನೇ. ಏನಕ್ಕೆ ಅಂತಂದರೆ ಡ್ರಾಪ್ ಕೊಡ್ಬೇಕಾದ್ರೆ ಏನನ್ನ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಅದು ಕೂಡ ನಮ್ಮ ಮೇಲೆ ಬರುತ್ತೆ. ಸೊ ಬಟ್ ಇವ್ರ ಕಂಪ್ನಿಯವ್ರು ಈ ಥರ ಪ್ರತಿಕ್ರಿಯೆ ಕೊಡಿಸಿದ್ದು ನನಗಂತೂ ಇಷ್ಟ ಆಗಿಲ್ಲ. ನೋಡಬೇಕು ಅಂತಂದರೆ ಇವಾಗ ರೈಡರ್ ಸಪೋರ್ಟ್ ಅಂತಂದಮೇಲೆ ರೈಡರ್ಗೆ ಸಪೋರ್ಟ್ ಮಾಡಲೇಬೇಕು. ಬಟ್ ಇವ್ರು ಏನಿಲ್ಲ, ಒಂದು ಮೆಡಿಕಲ್ ಇನ್ಶೂರೆನ್ಸ್ ಕೊಡ್ತೀವಿ ಅಷ್ಟೇ, ಐಡಿಗಳಿಗೆ ಏನೋ ತೊಂದರೆ ಆದರೆ ರಿಕವರಿ ಮಾಡ್ಕೊಡ್ತೀವಿ. ದಿನ ಬೆಳಗ್ಗೆ ಆದರೆ 2 ಸಲ ಫೋನ್ ಮಾಡ್ತೀವಿ, ಬಂದು ಡ್ಯೂಟಿ ಮಾಡಿ ಅಂತ. ದಿನಕ್ಕೊಂದು 4 ಸತಿ ಮೆಸೇಜ್ ಹಾಕ್ತೀನಿ. ಇಷ್ಟೇ ಮಾಡ್ತಾ ಇರೋದು ಊಬರ್ ಕಂಪ್ನಿಯವರು. ಸೊ ನೋಡೋಣ ಸ್ನೇಹಿತರೆ, ಇನ್ನು 28ನೇ ತಾರೀಕುವರೆಗೂ ವೆಯ್ಟ್ ಮಾಡಬೇಕು, ಏನಾಗುತ್ತೆ, ಏನೋ ಬೈಕ್ ಟ್ಯಾಕ್ಸಿ ಬರುತ್ತೆ ಅಂತ ಹೇಳ್ಬಿಟ್ಟು. ಇದ್ರ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ, ಏನಿದು ಇದು ಸಪೋರ್ಟ್ ಬಗ್ಗೆ ನಿಮ್ಗೆ ಇಷ್ಟ ಆಯ್ತು. ನನಗಂತೂ ಒಂಚೂರು ಸಿಕ್ಕಾಬಡೆ ಬೇಜಾರಾಗೋಯ್ತು, ಏನಕ್ಕೆ ಈ ಊಬರ್ ಸಪೋರ್ಟ್ ಏನಕ್ಕೆ ಮಾಡಬೇಕು, ನಾವು ಡ್ಯೂಟಿ ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ಅವ್ರಿಗೆ ಡ್ಯೂಟಿ ಮಾಡ್ಕೊಡ್ಬೋದು. ಬಟ್ ಅವ್ರು ಇವಾಗ ಹೇಳ್ತಾವ ನಾವು ಡೈರೆಕ್ಟ್ ಅಷ್ಟೇ ನಾವು ಪ್ಯಾಸೆಂಜರ್ಗೆ ಮತ್ತು ರೈಡರಿಗೆ ಕನೆಕ್ಟ್ ಮಾಡ್ಕೊಡ್ತಾ ಇದೀವಿ ಅಷ್ಟೇ ಹೇಳೋದು. ಇವಾಗ ಏನಕ್ಕೆ ಅಂದರೆ ಕಮಿಷನ್ ತಗೊಂತಿಲ್ಲ, ಮುಂಚೆ ಎಲ್ಲ ಕಮಿಷನ್ ತೊಗೊಂಡಿದ್ದಾರೆ ತಾನೇ, ಕಮಿಷನ್ ತೊಗೊಂಡು ಅವರು ಕಂಪ್ನಿಗಳಿಗೂ ಕೂಡ ಉದ್ಧಾರ ಮಾಡ್ಕೊಂಡಿದ್ದಾರೆ. ಸೊ ಅದೇ ಈಗ ಏನಂತ ಅಂದರೆ ಕೋರ್ಟಲ್ಲಿ ಆ ಕಡೆ ಈ ಕಡೆ ಏನು ಇಲ್ವಲ್ಲ, ಅದಕ್ಕೋಸ್ಕರ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಡೈರೆಕ್ಟಾಗಿ ಕಮಿಷನ್ ತೊಗೊಳ್ತಿಲ್ಲ. ಮುಂದೆ ಏನಾದ್ರು ಲೀಗಲಾಗಿ ಫುಲ್ ಬಂತು ಅಂತ ಅಂದರೆ ಅವಾಗ ಕಮಿಷನ್ ತೊಗೊಳೋದೇ ಇಲ್ಲ. ಇವರು ಕಮಿಷನ್ ತೊಗೊಂಡಂಥ ಟೈಮಲ್ಲಿ ಸಪೋರ್ಟ್ ಮಾಡಬೇಕು. ಈಗ ಏನೇ ಒಬ್ಬ ಹುಡುಗಂಗೆ ಈಗ FIR ಆಯಿತು ಅಂತ ಅಂದರು, ಏನೇ ಆದರೂ ಬಂದು ಊಬರ್ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಬಟ್ ಯಾರು ಕೂಡ ಇಲ್ಲಿ ಸಪೋರ್ಟ್ ಮಾಡೋದು, ಏನೇ ಆದರೂ ಕೂಡ ನಾವು ನಮ್ಮ ಸೇಫ್ಟಿ ನೋಡ್ಕೋಬೇಕಾಗಿರುತ್ತೆ, ನಾವು ತೊಗೊಂಡೋಗ್ಬೇಕಾಗಿರುತ್ತೆ. ಈಗ ಕಸ್ಟಮರ್ಗಾದರೂ ಕೂಡ ಇವಾಗ ನಮ್ಮ ಮೇಲೆ ಬಂದಿರೋ ನೋಡೋಣ, ಇದನ್ನು ಫಾಲೋ ಅಪ್ ಮಾಡೋಕ್ಕೆ ಟ್ರೈ ಮಾಡೋಣ. ಇವಾಗ ಒಂದು ಇಶ್ಯೂ ಆಗಿದೆ, ಒಂದು ಇಶ್ಯೂ ಆಗಿರೋದ್ರಿಂದ ಏನೇನು ಆಗುತ್ತೆ ಅನ್ನೋದು ಕೂಡ ನಮಗೆ ಡೀಟೇಲ್ಸ್ ಸಿಗ್ತಾ ಹೋಗ್ತದೆ. ಡೀಟೇಲ್ಸ್ ಸಿಗ್ತಾ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಇವಾಗ ಕಂಪ್ನಿಗೆ ಕೂಡ ಕಾಲ್ ಮಾಡ್ಕೊಳ್ಳೋಣ, ಅಂದರೆ ಕಸ್ಟಮರಾಗಿ ಕಾಲ್ ಮಾಡ್ಕೊಳ್ಳೋಣ. ಇನ್ನೊಂದು ಇವ್ರು ಈ ಥರ ರೆಸ್ಪಾನ್ಸ್ ಮಾಡಿದ್ರು, ಇನ್ನು ರ್ಯಾಪಿಡೋದವ್ರು ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಅದ್ರ ಬಗ್ಗೆ ಏನಾದ್ರು ವೀಡಿಯೋ ಮಾಡಬೇಕು ಅಂತಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರುವಂಥ ಲೈಕ್ ಮಾಡಿ, ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತಾರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಬೈ ಗೈಸ್.